ಹರೇ ಶ್ರೀನಿವಾಸ. ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಈ ವಿಡಿಯೋದಲ್ಲಿ ದಿನನಿತ್ಯ ಜೀವನದಲ್ಲಿ ನಾವು ಏನನ್ನು ಮಾಡಬೇಕು, ಏನನ್ನು ಮಾಡಬಾರ್ದು, ವಿಧಿ ಏನಿರುತ್ತೆ ಮತ್ತು ನಿಷೇಧವಾದದ್ದು ಯಾವುದು, ಯಾವುದನ್ನು ಮಾಡಬೇಕು, ಯಾವುದನ್ನು ಮಾಡಬಾರ್ದು, ಇದನ್ನು ನಾವು ತಿಳ್ಕೊಂಡು ಜೀವನದಲ್ಲಿ ಮುಂದೆ ಹೋದರೆ ನಮಗೆ ಎಲ್ಲನೂ ಒಳಿತಾಗುತ್ತೆ ಅಂತ ಹೇಳಿಬಿಟ್ಟು. ಹಾಗಾಗಿ ಶಾಸ್ತ್ರದ ಪ್ರಕಾರ ಏನು ಹೇಳಿದೆ, ನಾವು ಕೆಲವೊಂದನ್ನು ಮಾಡಬೇಕು, ಕೆಲವೊಂದನ್ನು ಮಾಡಬಾರ್ದು. ಗೊತ್ತಿರೋದಿಲ್ಲ, ದಿನನಿತ್ಯ ಜೀವನವನ್ನು ನಡೆಸ್ತಾ ಇರ್ತೀವಿ ಮತ್ತು ತಪ್ಪುಗಳನ್ನು ಮಾಡ್ತೀವಿ. ಅದರಿಂದ ಏನಾಗುತ್ತೆ ಅಂದರೆ ಪಾಪಕರ್ಮಗಳು ನಮಗೆ ಸುತ್ತಕೊಳ್ಳುತ್ತೆ. ಈ ಪಾಪಗಳು ಬರೋದರಿಂದ ನಮಗೆ ಕಷ್ಟಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ನಾವು ಏನೇ ಮಾಡಿದ್ರೂ ಅದಕ್ಕೆ ಒಳಿತಾಗೋದಿಲ್ಲ. ಯಾಕೆ ನಮಗೆ ಕೆಲವೊಂದು ಕೆಲಸಗಳು ಬೇಗ ಆಗೋದಿಲ್ಲ, ತುಂಬ ಕಿರಿಕಿರಿ ಆಗುತ್ತೆ, ಹೀಗೆಲ್ಲ ಹೇಳ್ತಾ ಇರ್ತಾರಲ್ವ. ಹಾಗಾಗಿ ಕೆಲವೊಂದು ವಿಧಿ ನಿಯಮಗಳು ಅಂತ ಇರುತ್ತೆ. ಅದನ್ನು ತಿಳ್ಕೊಂಡು ನಾವು ದಿನನಿತ್ಯ ಜೀವನದಲ್ಲಿ ಪಾಲನೆಯನ್ನು ಮಾಡಿದ್ರೆ ನಮ್ಮ ಜೀವನದಲ್ಲಿ ನಾವು ಯಶಸ್ಸನ್ನು ಕಾಣ್ಬೋದು, ಒಳಿತನ್ನು ಕಾಣ್ಬೋದು ಅಂತ. ಕೆಲವೊಂದು ಶಾಸ್ತ್ರ ನಿಯಮಗಳು ಅಂತ ಇರುತ್ತೆ, ಕೆಲವೊಂದು ವಿಧಿ ಹೀಗೆ ಮಾಡಬೇಕು ಅಂತ ಹೇಳಿರುತ್ತೆ ಶಾಸ್ತ್ರದಲ್ಲಿ. ಅದನ್ನು ತಿಳ್ಕೊಂಡು ನಾವು ಮುಂದುವರೆದ್ರೆ ನಮಗೆ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳಿಬಿಟ್ಟು. ಹಾಗಾಗಿ ಕೆಲವೊಂದು ವಿಷಯಗಳನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಈ ಥರದ ವಿಡಿಯೋಗಳು ತುಂಬ ಮಾಡಿದ್ದೀನಿ ಸ್ನೇಹಿತರೆ ನಾನು. ಮತ್ತು ಇವಾಗೂ ಸಹ ಕೆಲವೊಂದು ವಿಧಿ ನಿಯಮಗಳನ್ನು ತಿಳಿಸ್ಕೊಡ್ತೀನಂತೆ. ಯಾವುದನ್ನು ಮಾಡಬೇಕು, ಯಾವುದನ್ನು ಮಾಡಬಾರ್ದು, ಇದನ್ನು ತಿಳ್ಕೊಳ್ಳೋಣ. ಈಗ ಹೇಳ್ತಕ್ಕಂತಹ ವಿಷಯಗಳಲ್ಲಿ ಕೆಲವೊಂದು ಧರ್ಮಸಮ್ಮತವಾದದ್ದು ಇರುತ್ತೆ, ಕೆಲವು ಆರೋಗ್ಯಪ್ರದವಾದದ್ದು ಇರುತ್ತೆ ವಿಷಯಗಳು. ಅದನ್ನು ನೋಡಿಕೊಂಡು ನೀವು ನಿಮ್ಮ ಜೀವನದಲ್ಲಿ ಪಾಲನೆಯನ್ನು ಮಾಡಿರಿ. ಭಗವಂತನಿಗೆ ಸಮ್ಮತವಾದದ್ದು ವಿಧಿ ಅಂತ ಹೇಳ್ತೀವಿ. ಆ ಒಂದು ವಿಧಿಯ ಪ್ರಕಾರ ನಾವು ಜೀವನವನ್ನು ನಡೆಸಬೇಕು. ಅಸಮ್ಮತವಾದದ್ದು ನಿಷೇಧವಾದದ್ದು ಅಂತ. ಯಾವುದನ್ನು ನಾವು ಮಾಡಬಾರ್ದು ಅದು ಭಗವಂತನಿಗೆ ಅಸಮ್ಮತವಾದದ್ದು, ಸಮ್ಮತಿ ಇರೋದಿಲ್ಲ. ಹಾಗಾಗಿ ಅಂಥದ್ದನ್ನು ಮಾಡಬಾರ್ದು ಅಂತ ಶಾಸ್ತ್ರ ಹೇಳಿದೆ. ಯಾವುದು ಅಂದರೆ, ಮೊದಲನೇದಾಗಿ ನಾವು ಬೆಳಗ್ಗೆಯಿಂದ ಪ್ರಾರಂಭ ಮಾಡಿದ್ರೆ ಅರುಣೋದಯ ಕಾಲದಲ್ಲಿ ಪ್ರತಿಯೊಬ್ಬ ಸ್ತ್ರೀಯರು ಮತ್ತು ಪುರುಷರು ಏಳಬೇಕು ಅಂತ ವಿಧಿ ಹೇಳುತ್ತೆ, ಶಾಸ್ತ್ರದಲ್ಲಿ ಹೇಳುತ್ತೆ. ಅರುಣೋದಯ ಕಾಲ ಅಂದರೆ ಬೆಳಗ್ಗೆ ಆದಷ್ಟು ಬ್ರಾಹ್ಮಿ ಮುಹೂರ್ತದಲ್ಲಿ ಏಳೋದನ್ನು ಅಭ್ಯಾಸ ಮಾಡ್ಕೋಬೇಕು. 5 ಗಂಟೆಗಾದರೂ ಏಳೋದನ್ನು ಅಭ್ಯಾಸ ಮಾಡ್ಕೋಬೇಕು ಅಂತ ಶಾಸ್ತ್ರ ಹೇಳುತ್ತೆ. ತುಂಬ ಜನ ಅಷ್ಟಕ್ಕೂ ಮುಂಚೆ ಹೇಳ್ತಾರೆ. ನನಗೆ ಕೆಲವೊಂದು ಕಮೆಂಟ್ಸ್ ಬರ್ತಾಯಿತ್ತು, 4 ಗಂಟೆ ಒಳಗಡೆನೇ ಸ್ನಾನವನ್ನು ಮಾಡ್ಬೋದಾ ಅಂತ ಹೇಳಿ. ಶಾಸ್ತ್ರದಲ್ಲಿ ಏನು ಹೇಳ್ತಾರೆ ಅಂದರೆ 4 ಗಂಟೆ ಒಳಗಡೆ ಸ್ನಾನವನ್ನು ಮಾಡಬಾರ್ದು, ಅದು ನಿಯಮಬದ್ಧ ಅಲ್ಲ, ಅಂದರೆ ಸಮ್ಮತಿ ಇಲ್ಲ ಅದಕ್ಕೆ ಅಂತ ಹೇಳಿ. 4 ಗಂಟೆಯ ನಂತರನೇ ನಾವು ಸ್ನಾನವನ್ನು ಮಾಡಬೇಕು ಅಂತ ಹೇಳ್ತಾರೆ. ಹಾಗಾಗಿ ಆದಷ್ಟು 4 ಗಂಟೆ ಮೇಲೆ ನಾವು ದಿನನಿತ್ಯ ಸ್ನಾನವನ್ನು ಮಾಡೋದಾಯಿತು ಅಂದರೆ ಮಾಡ್ಬೋದು. ಕೆಲವೊಬ್ಬರು 5 ಗಂಟೆಗೆ ಹೇಳ್ತಾರೆ, ಕೆಲವೊಬ್ಬರು ಅಷ್ಟಕ್ಕೂ ಮುಂಚೆ ಹೇಳ್ತಾರೆ. ಇನ್ನು ಬೆಳಗ್ಗೆ ಎದ್ದ ತಕ್ಷಣ ನಾವು ಮಂಗಳಕರವಾದಂಥ ವಸ್ತುಗಳನ್ನು ಮತ್ತು ಕೆಲವೊಂದನ್ನು ನೋಡಬೇಕು ಅಂತ ಹೇಳ್ತೀವಿ. ಎದ್ದ ತಕ್ಷಣ ನಾವು ತುಳಸಿಯನ್ನು ನೋಡಬೇಕು ಮತ್ತು ತುಳಸಿಯಲ್ಲಿರುವಂಥ ಮೃತ್ತಿಕೆಯನ್ನು, ಕೈಕಾಲು ಮುಖ ತೊಳೆದು ತುಳಸಿಯ ಮೃತ್ತಿಕೆಯನ್ನು ಹಚ್ಕೊಂಡು ಸ್ನಾನವನ್ನು ಮಾಡಬೇಕು ಹಣೆಗೆ ಅಥವಾ ಮೈಗೆ ಅಂತ ಹೇಳ್ತಾರೆ. ಇದು ಶಾಸ್ತ್ರ. ಹಾಗಾಗಿ ಗಂಡಸರು ಈ ರೀತಿಯಾಗಿ ತುಳಸಿಯ ಮೃತ್ತಿಕೆಯನ್ನು ಹಚ್ಕೊಂಡು ಸ್ನಾನವನ್ನು ಮಾಡ್ಬೋದು. ಸ್ತ್ರೀಯರು ಸೂರ್ಯೋದಯಕ್ಕಿಂತ ಮುಂಚೆನೇ ಮನೆಯ ಮುಂದೆ ಸಾರಿಸಿ ಹೊಸ್ತಿಲು ಮೇಲೆ ಮತ್ತು ಅಂಗಳದಲ್ಲಿ ರಂಗವಲ್ಲಿಯನ್ನು ಹಾಕಬೇಕು. ತುಳಸಿಯ ಮುಂದೆ ರಂಗವಲ್ಲಿಯನ್ನು ಹಾಕಬೇಕು. ಗೋಶಾಲೆ ಇದ್ದರೆ ಗೋಶಾಲೆ ಮುಂದೆ ಗೋವುಗಳನ್ನು ಸಾಕಿದರೆ ಇದರಿಂದ ಗೋಮಯದಿಂದ ಸಾರಿಸ್ಬಿಟ್ಟು ರಂಗವಲ್ಲಿಯನ್ನು ಹಾಕೋದು ತುಂಬ ಶುಭಕರ ಅಂತ ಹೇಳಲಾಗುತ್ತೆ. ಸೂರ್ಯೋದಯ ಅಂತಂದರೆ ನಿಮ್ಮ ಊರುಗಳಲ್ಲಿ ಸೂರ್ಯೋದಯದ ಸಮಯ ಅಂತ ಇರುತ್ತೆ. 6 ಗಂಟೆ, 6:30, 6:45, 7 ಗಂಟೆ ಈ ರೀತಿ ಇರುತ್ತೆ. ಆದಷ್ಟು ನಾವು ಸೂರ್ಯೋದಯದ ಒಳಗಡೆನೇ ಬಾಗಿಲನ್ನು ಸಾರಿಸಿ ರಂಗವಲ್ಲಿಯನ್ನು ಹಾಕೋದು ತುಂಬ ಶ್ರೇಷ್ಠತೆ ಅಂತ ಹೇಳಲಾಗುತ್ತೆ. ಇನ್ನು ಸೂರ್ಯೋದಯದ ನಂತರ ಸೂರ್ಯನ ದರ್ಶನವನ್ನು ಮಾಡಿ ನಮಸ್ಕಾರವನ್ನು ಮಾಡಿದರೆ ಆರೋಗ್ಯ, ಜ್ಞಾನ, ವರ್ಚಸ್ಸು ಇದೆಲ್ಲವೂ ನಮಗೆ ಸಿದ್ಧಿಯಾಗುತ್ತೆ ಅಂತ ಹೇಳಿ ಸೂರ್ಯನ ದರ್ಶನ, ಸೂರ್ಯ ನಮಸ್ಕಾರ ತುಂಬ ಒಳ್ಳೆಯದು ಆರೋಗ್ಯಕ್ಕಾಗಿ. ಇನ್ನು ಮುಖ್ಯವಾಗಿ ಮಂಗಲ ದ್ರವ್ಯಗಳನ್ನು ಧರಿಸಿರುವಂತಹ ಸುಮಂಗಲಿಯರು ಅಂದರೆ ಅರಿಶಿನ, ಕುಂಕುಮ, ಬಳೆ, ಕಿವಿಯೋಲೆ ಈ ರೀತಿ ಮಂಗಳ ದ್ರವ್ಯಗಳನ್ನು ಮುತ್ತೈದೆಯರು ಧರಿಸಬೇಕು ಅಂತ ಹೇಳ್ತೀವಿ. ಅಂಥ ಮಂಗಳ ದ್ರವ್ಯಗಳನ್ನು ಧರಿಸಿರುವಂಥ ಸುಮಂಗಲ ಸ್ತ್ರೀಯರು ಕೈಕಾಲು ಮುಖವನ್ನು ತೊಳೆದು ದೇವರ ನಂದಾದೀಪ ಏನಾದರೂ ಇದ್ದರೆ ಅದನ್ನು ಸರಿ ಮಾಡ್ಬೋದು ಅಂತ ಶಾಸ್ತ್ರ ಹೇಳುತ್ತೆ. ತುಂಬ ಜನ ಇದಕ್ಕೆ ನನಗೆ ಒಂದು ಸಲ ಕಮೆಂಟ್ ಹಾಕಿದರೆ ಅದು ಹೇಗೆ ಬರುತ್ತೆ, ಅದು ಹೇಗೆ ದೇವ್ರ ಕಟ್ಟೆಯನ್ನು ಮುಟ್ಲಿಕ್ಕಾಗುತ್ತೆ ಅಂತ ಹೇಳಿ. ಸುಮಂಗಲ ಸ್ತ್ರೀಯರು ಬೆಳಗ್ಗೆ ಎದ್ದ ತಕ್ಷಣ ಕೈಕಾಲು ಮುಖವನ್ನು ತೊಳೆದ್ರೆ ಪವಿತ್ರರಾಗ್ತಾರೆ ಅಂತ ಹೇಳ್ತಾರೆ. ಹಾಗಾಗಿ ಯಾವಾಗಲೂ
ಮುತ್ತೈದೆಯರು ತಲೆ ಸ್ನಾನವನ್ನು ಮಾಡೋ ಅವಶ್ಯಕತೆ ಇರೋದಿಲ್ಲ. ಹೊತ್ತಲ್ಲಿ ತಲೆ ಸ್ನಾನವನ್ನು ಮಾಡಬಾರ್ದು. ಮೈ ಮೇಲೆ ಹೆಗಲ ಮೇಲೆ ಸ್ನಾನವನ್ನು ಮಾಡಿದ್ರೇ ನೋಡಿರಿ, ಬೆಳಗ್ಗೆ ಎದ್ದ ತಕ್ಷಣ ಹಾಸಿಗೆಯಿಂದ ಕಾಲು ಕೆಳಗಿಡಿದ ತಕ್ಷಣವೇ ಪವಿತ್ರರಾಗ್ತಾರೆ ಮುತ್ತೈದೆಯರು ಅಂತ ಅದನ್ನು ಶಾಸ್ತ್ರ ಹೇಳುತ್ತೆ. ಹಾಗಾಗಿ ಎದ್ದು ಕೈಕಾಲು ಮುಖವನ್ನು ತೊಳೆದು ನಂತರ ನಂದಾದೀಪ ಏನಾದರೂ ಇದ್ದರೆ ಅದನ್ನು ಸರಿಪಡಿಸ್ಬೋದು ಅಂತಲೂ ಶಾಸ್ತ್ರ ಹೇಳುತ್ತೆ. ಸ್ನಾನನೇ ಮಾಡಬೇಕು ಅಂತ ಏನು ನಿಯಮ ಇಲ್ಲ. ನಂತರ ಸ್ನಾನ ಮಾಡಿದ್ಮೇಲೆ ಮತ್ತೆ ಬೇರೆ ದೀಪವನ್ನು ಹಚ್ಚಿಡೋದು ಅದು ದಿನನಿತ್ಯ ಇದ್ದೇ ಇರುತ್ತೆ. ಈ ರೀತಿಯಾಗಿ ಮಾಡ್ಬೋದು ಅಂತ ಶಾಸ್ತ್ರ ಹೇಳುತ್ತೆ. ನಾನು ಸಿಂಪಲ್ಲಾಗಿ ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ. ತುಂಬ ವಿವರಣೆಯನ್ನು ಕೊಟ್ಟರೆ ಲೆಂತಿ ಆಗುತ್ತೆ ವಿಡಿಯೋ, ನಾವು ಕೆಲವೊಂದು ವಿಷಯಗಳನ್ನು ತಿಳ್ಕೊಳ್ಳೋದಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಇದು ಒಂದು ವಿಡಿಯೋದಲ್ಲಿ ಮುಗಿಯುವಂಥದ್ದಲ್ಲ, ತುಂಬ ವಿಷಯಗಳಿದೆ, ನಾನೆಲ್ಲನೂ ನೋಟ್ ಮಾಡ್ಕೊಂಡಿದ್ದೀನಿ, ಅದನ್ನು ನಿಮಗೆ ಹೇಳ್ತಾ ಹೋಗ್ತೀನಂತೆ. ಇನ್ನು ನಂದಾದೀಪ ಯಾರ ಮನೆಯಲ್ಲಿ ನಂದದೆ ಬೆಳಗ್ತಾನೇ ಇರುತ್ತೋ ಅಂತಹವರ ಮನೆಯಲ್ಲಿ ದೈವಿ ಪ್ರಭಾವ ಹೆಚ್ಚಿರುತ್ತೆ, ದೈವಿ ಶಕ್ತಿ ಹೆಚ್ಚಾಗುತ್ತೆ ಅಂತ ಹೇಳ್ತಾರೆ. ನಂದಾದೀಪ ತುಂಬ ವಿಶೇಷವಾದದ್ದು. ಯಾವಾಗಲೂ ನಂದಾದೀಪ ಬೆಳಗ್ತಾ ಇರಬೇಕು, ಒಂದನ್ನಾದರೂ ನಂದಾದೀಪ ಹಚ್ಚಬೇಕು ಅಂತ ಹೇಳ್ತಾರೆ. ಕೆಲವ್ರ ಮನೆಗಳಲ್ಲಿ 2 ಪ್ರಣತಿಗಳು ಬೆಳಗ್ತಾ ಇರುತ್ತೆ. ಅದರ ಕುಡಿಯನ್ನು ಸರಿ ಮಾಡ್ತಾ ಎಣ್ಣೆಯನ್ನು ಹಾಕ್ತಾ ಒಂದು ದಿನ ಪೂರ್ತಿ ನಂದಾದೀಪವನ್ನು ಹಚ್ತಾರೆ. ಮತ್ತು ನಂದಾದೀಪವನ್ನು ಪೂರ್ವ ದಿಕ್ಕಿನಲ್ಲಿ ಹಚ್ಚಿದರೆ ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ ಇದೆಲ್ಲನೂ ಇರುತ್ತೆ ಅಂತ ಹೇಳ್ತಾರೆ. ಪಶ್ಚಿಮ ದಿಕ್ಕಿಗೆ ಹಚ್ಚಿದರೆ ಕಲಹಗಳು ಹೆಚ್ಚಾಗುತ್ತೆ ಮನೆಯಲ್ಲಿ ಅಂತ. ಮತ್ತು ಮನೆಯಲ್ಲಿ ಯಜಮಾನರ ಮಕ್ಕಳ ಅಭಿವೃದ್ಧಿ ಕುಂಠಿತವಾಗುತ್ತೆ ಅಂತ, ಕಡಿಮೆ ಆಗ್ತಾ ಹೋಗುತ್ತೆ. ಮತ್ತು ಮನಃಶಾಂತಿ ಇರೋದಿಲ್ಲ, ಸುಖ, ಶಾಂತಿ, ನೆಮ್ಮದಿ ಇರೋದಿಲ್ಲ, ಕಲಹಗಳು, ಜಗಳಗಳು ತುಂಬ ಜಾಸ್ತಿ ಆಗುತ್ತೆ ಅಂತ. ಹಾಗಾಗಿ ಪಶ್ಚಿಮ ದಿಕ್ಕಿಗೆ ಅಥವಾ ದಕ್ಷಿಣ ದಿಕ್ಕಿಗೆ ದೀಪವನ್ನು ಹಚ್ಚಬಾರ್ದು. ಹಾಗಾಗಿ ದಕ್ಷಿಣ ದಿಕ್ಕಿಗೆ ದೀಪವನ್ನು ಹಚ್ಚಿದರೆ ಆದಾಯದಲ್ಲಿ ಖರ್ಚು ಹೆಚ್ಚಾಗುತ್ತೆ. ಎಷ್ಟು ದುಡಿದ್ರೂ ನಮಗೆ ಕೈಗೆ ಹತ್ತೋದಿಲ್ಲ. ಬಂದಿದ್ದಷ್ಟು ದುಡ್ಡು ಹಾಗೆ ನೀರು ಥರ ಖರ್ಚಾಗಿ ಹೋಗ್ತಾ ಇರುತ್ತೆ. ಹಾಗಾಗುತ್ತೆ ಅಂದರೆ ದಕ್ಷಿಣ ದಿಕ್ಕಿಗೆ ದೀಪವನ್ನು ಹಚ್ಚಬೇಡ್ರಿ. ಮತ್ತು ದಕ್ಷಿಣ ದಿಕ್ಕು ಯಮನ ದಿಕ್ಕು ಅಂತ ಹೇಳ್ತೀವಿ. ಹಾಗಾಗಿ ಆ ದಿಕ್ಕಲ್ಲಿ ದೀಪವನ್ನು ಹಚ್ಚೋದಿಲ್ಲ. ಇನ್ನು ಉತ್ತರ ದಿಕ್ಕಿನಲ್ಲಿ ಸ್ವಲ್ಪ ಈಶಾನ್ಯ ಮೂಲೆಗೆ ತಿರುಗಿಸ್ಬೇಕು. ಉತ್ತರ ದಿಕ್ಕಿನಲ್ಲಿ ಸ್ವಲ್ಪ ಬಲಗಡೆಗೆ ಮೂಲೆಗೆ ತಿರುಗಿಸಿ ದೀಪವನ್ನು ಹಚ್ಚಿದರೆ ಲಕ್ಷ್ಮೀ ಕಟಾಕ್ಷ ಆಗುತ್ತೆ, ಮನೆಗೆ ಸದಾ ನೆಮ್ಮದಿ ಇರುತ್ತೆ, ಅಭಿವೃದ್ಧಿ ಆಗುತ್ತೆ, ಶುಭ ಕಾರ್ಯಗಳು ಮೇಲಿಂದ ಮೇಲೆ ಮನೆಯಲ್ಲಿ ನಡೀತಾ ಇರುತ್ತೆ. ಹಾಗಾಗಿ ಈಶಾನ್ಯ ಭಾಗದಲ್ಲಿ ಹಚ್ಚುವಂತಹ ದೀಪ ತುಂಬ ಉತ್ತಮವಾದದ್ದು. ನೀವು ನಾಲಿಗೆಯನ್ನು ಹಾಕಿ ದೀಪವನ್ನು ಹಚ್ತೀರಿ ಪ್ರಣತಿಯಲ್ಲಿ ಅಂದರೆ ಆ ಕಡೆ ಮೂಲೆಗೆ ಅಂದರೆ ಉತ್ತರ ದಿಕ್ಕಿಗೆ ದೀಪ ಇಟ್ಟಂಗಿರಬೇಕು. ಅದು ಸ್ವಲ್ಪ ಕ್ರಾಸ್ ಆಗಿ ಬೆಳಗ್ತಾ ಇರಬೇಕು. ಈ ರೀತಿಯಾಗಿ ನೋಡಿಕೊಂಡು ದೀಪವನ್ನು ಹಚ್ಚಿರಿ. ದೀಪವನ್ನು ಹಚ್ಚೋದ್ರಿಂದ ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ ನೆಲೆಸುತ್ತೆ. ದೀಪ ನಿಮ್ಮ ಮನೆಯಲ್ಲಿ ಹೇಗೆ ಪ್ರಜ್ವಲಿಸ್ತಾ ಇರುತ್ತೋ ನಿಮ್ಮ ಕುಟುಂಬ ಅಷ್ಟು ಚೆನ್ನಾಗಿರುತ್ತೆ ಅಂತ ಅರ್ಥ. ಹಾಗಾಗಿ ದೀಪದಲ್ಲಿನೇ ಎಲ್ಲ ಇರುತ್ತೆ. ಮನೆ ಹೇಗೆ ಮುಂದೆ ಅಭಿವೃದ್ಧಿ ಆಗುತ್ತೆ ಅನ್ನೋದು ಸಹ ದೀಪದಲ್ಲಿ ಇರುತ್ತೆ. ಸ್ವಚ್ಛವಾದಂತಹ ದೀಪವನ್ನು ಹಚ್ಚಬೇಕು. ಒಳ್ಳೆ ಚೆನ್ನಾಗಿ ದಿನನಿತ್ಯ ತೊಳೆದು ಒರೆಸಿ ಪ್ರಣತಿಗಳನ್ನು ಹಚ್ಚಬೇಕು. ಬತ್ತಿಗಳನ್ನು ಅಷ್ಟೇ ದಿನನಿತ್ಯ ಬದಲಾಯಿಸಬೇಕು. ಬೆಳಗ್ಗೆ ಹಚ್ಚಿದ್ದು ಮತ್ತು ಮಾರನೇ ದಿನ ಬೆಳಗ್ಗೆ ಹಚ್ಚಬಾರ್ದು. ನಂದಾದೀಪ ಆದ್ರೂ ಅಷ್ಟೇ ಒಂದು ದಿನ ಪೂರ್ತಿ ಬೆಳಗಬೇಕು ನಂದಾದೀಪ. ಬೆಳಗ್ಗೆ ನೀವು ಕೈಕಾಲು ಮುಖ ತೊಳೆದು ನಂದಾದೀಪ ಸರಿ ಮಾಡ್ಬೋದು ಎಣ್ಣೆ ಇರುವಷ್ಟು ಹೊತ್ತಿಗೆ. ಆಮೇಲೆ ನೀವು ಸ್ನಾನ ಮಾಡ್ಕೊಂಬಂದು ಆ ದೀಪವನ್ನು ತೆಗೆದು ಮತ್ತೆ ತೊಳೆದು ಬೇರೆ ತುಂಬ ಎಣ್ಣೆ ಹಾಕಿ ದಿನ ಇಡೀ ಇರುವಂತೆ ದೀಪವನ್ನು ನೋಡ್ಕೊಳ್ಳೋದು. ಇನ್ನು ನಾವು ಮಾಡುವಂತಹ ಸ್ನಾನ, ದಿನನಿತ್ಯ ಮಾಡುವಂತಹ ಸ್ನಾನದ ನೀರಿನಲ್ಲಿ ಗಂಗಾದಿ ಸಕಲ ದೇವತೆಗಳ ಆಹ್ವಾನ ಮಾಡಿಕೊಂಡು ಎಲ್ಲ ನದ್ಯಾಭಿಮಾನಿ ದೇವತೆಗಳು ನೀರಿನಲ್ಲಿ ಇದ್ದಾರೆ. ದಿನನಿತ್ಯ ನಮಗೆ ನದಿಗಳಿಗೆ ಹೋಗಿ ಸ್ನಾನ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಮನೆಯಲ್ಲಿರುವಂಥ ನೀರಿಗೇನೆ ನಾವು ಗಂಗಾದಿ ಸಕಲ ದೇವತೆಗಳನ್ನು ಆಹ್ವಾನ ಮಾಡಿಕೊಂಡು ಸ್ನಾನವನ್ನು ಮಾಡಬೇಕು ಅಂತ ಹೇಳ್ತೀವಿ. ಮತ್ತು ಯಾರೇ ಆಗಲಿ, ಸ್ತ್ರೀಯರಾಗಲಿ ಪುರುಷರಾಗಲಿ ಯಾರೇ ಆಗಲಿ ವಿವಸ್ತ್ರವಾಗಿ ಸ್ನಾನವನ್ನು ಮಾಡಬಾರ್ದು. ಬಟ್ಟೆ ಇಲ್ಲದೆ ಸ್ನಾನವನ್ನು ಯಾರೂ ಮಾಡಬಾರ್ದು. ಇದು ಶಾಸ್ತ್ರ ನಿಷಿದ್ಧ. ಹಾಗಾಗಿ ಸುಮಂಗಲ ಸ್ತ್ರೀಯರು ಒಂಟಿ ವಸ್ತ್ರದಲ್ಲಿ ಸ್ನಾನ ಮಾಡಬಾರ್ದು ಅಂತ ಹೇಳ್ತಾರೆ. ಈಗ ಯಾವುದಾದ್ರೂ ಒಂದು ವಸ್ತ್ರವನ್ನು ಮೈ ಮೇಲೆ ಹಾಕ್ಕೊಂಡಿದ್ದೀವಿ ಅಂದರೆ ಬರೀ ಒಂಟಿ ವಸ್ತ್ರದಲ್ಲಿ ಸ್ನಾನವನ್ನು ಮಾಡಬಾರ್ದು. ಜೊತೆಗೆ ಕುಪ್ಪುಸ ಏನಾದರೂ ಇನ್ನೊಂದು ವಸ್ತ್ರ 2 ಇರುವಂತೆ ನೋಡಿಕೊಂಡು ಸ್ನಾನವನ್ನು ಮಾಡಬೇಕು ಅಂತ ಹೇಳ್ತಾರೆ. ಅನಿವಾರ್ಯ ಸಂದರ್ಭದಲ್ಲಿ ಬಿಟ್ಟು ರಾತ್ರಿ ಸ್ನಾನವನ್ನು ಯಾವತ್ತೂ ಮಾಡಬಾರ್ದು. ಹಾಗಾಗಿ ಏನಾದರೂ ಅನಿವಾರ್ಯತೆ ಇದೆ, ಮೈಲಿಗೆ ಆಗಿದೆ, ಇನ್ನೇನೋ ಸುದ್ದಿ ಕೇಳಿದ್ದೀವಿ ಅಥವಾ ಬೇರೆ ಎಲ್ಲೋ ಹೋಗಿ ಬಂದಿದ್ದೀವಿ, ತುಂಬ ಮೈಲಿಗೆ ಅನ್ನಿಸ್ತಾ ಇದೆ ನಮಗೆ ಅಂತ ಅಂದರೆ ಮಾತ್ರ ರಾತ್ರಿ ಸ್ನಾನವನ್ನು ಮಾಡಬೇಕೇ ವಿನಃ ಸುಮ್ಮನೆ ಕೆಲವೊಬ್ಬರು ಬೆಳಗ್ಗೆಯಿಂದ ಕೆಲಸ ಮಾಡಿಕೊಂಡು ರಾತ್ರಿ ಸ್ನಾನ ಮಾಡಿರ್ತಾರೆ ತಲೆಗೆ, ಅಥವಾ ಮುಸ್ಸಂಜೆ ಹೊತ್ತಲ್ಲಿ ತಲೆ ಸ್ನಾನವನ್ನು ಮಾಡ್ತಾರೆ. ಈ ರೀತಿಯಾಗಿ ಸರ್ವಥಾ ಮಾಡಬಾರ್ದು ಅಂತ ಶಾಸ್ತ್ರ ಹೇಳುತ್ತೆ.
ಈಗ ನಾವು ಮಡಿ ಅಡುಗೆಯನ್ನು ಯಾವತ್ತಾದರೂ ಮಾಡ್ತಾ ಇರ್ತೀವಿ, ಹಬ್ಬದ ದಿನಗಳಲ್ಲಿ, ಇನ್ನೊಂದು ದಿನ ಯಾವಾಗಾದರೂ ಮಡಿ ಅಡುಗೆಗಳನ್ನು ಮಾಡ್ತೀವಿ. ಹಾಗೆ ಮಡಿಯಲ್ಲಿದ್ದಾಗ ಮೈಲಿಗೆ ಆಗಿದೆ ಅಂತ ಏನಾದರೂ ಅನುಮಾನ ಬಂದರೆ, ಅಥವಾ ಏನೋ ಮುಟ್ಬಿಟ್ಟಿದ್ದೀವಿ, ಅಯ್ಯೋ ನಾವು ಅದನ್ನು ಮುಟ್ಟಬಾರ್ದಾಗಿತ್ತು, ಮೈಲಿಗೆ ಆಗಿದೆ ಅಂತ ನಮಗೇನಾದರೂ ಮನಸ್ಸಿಗೆ ಅನಿಸಿದರೆ, ಹೊರಗಡೆ ಬಂದುಬಿಟ್ಟು ತಕ್ಷಣ ಸೂರ್ಯ ಕಿರಣಗಳನ್ನು ನಮ್ಮ ಮೈಗೆ ತಗೊಂಡ್ರೆ ಸಾಮಾನ್ಯ ಶುದ್ಧಿ ಆಗುತ್ತೆ ಅಂತ ಹೇಳ್ತಾರೆ. ಅಂದರೆ ಮತ್ತೆ ಮಡಿ ಆಗ್ಬೋದು ಅಂತ, ಆ ಒಂದು ಮಡಿಯ ಕಾರ್ಯ ಮುಂದುವರಿಸ್ಬೋದು ಅಂತ ಹೇಳ್ತಾರೆ. ತಕ್ಷಣ ನಮಗೆ ಏನೋ ಮುಟ್ಬಿಟ್ಟಿದ್ದೀವಿ, ಅಯ್ಯೋ ಮಡಿಯಲ್ಲಿದ್ವಿ, ಮೈಲಿಗೆ ಆಗಿದೆ ಅಂತ ಅನಿಸಿದ ತಕ್ಷಣ ಹೊರಗಡೆ ಬಂದು ಸೂರ್ಯನ ಕಿರಣಗಳನ್ನು ನಮ್ಮ ಮೈಗೆ ತಾಗುವಂತೆ ಮಾಡ್ಕೋಬೇಕು. ಇದರಿಂದ ಶುದ್ಧಿ ಆಗುತ್ತೆ ಅಂತ ಹೇಳ್ತಾರೆ. ಪೂರ್ಣ ಶುದ್ಧಿ ಬೇಕು ನಮಗೆ, ಇಲ್ಲ ಮೈಲಿಗೆನೇ ಆಗಿಬಿಟ್ಟಿದ್ದೀವಿ, ದೊಡ್ಡ ದೇವರನ್ನು ಪೂಜೆ ಮಾಡಬೇಕು ಅಂತಂದರೆ ಮಾತ್ರ ಸ್ನಾನವನ್ನು ಮಾಡಬೇಕು. ಅಡುಗೆ ಮಾಡುವಾಗ ಕೆಲವೊಂದು ಸಲ ಏನಾದರೂ ಮೈಲಿಗೆ ಅಂತ ಅನಿಸಿದ್ರೆ ಸೂರ್ಯಕಿರಣಗಳನ್ನು ಮೈಗೆ ತಾಗಿಸ್ಕೊಂಡ್ರೆ ಮತ್ತೆ ಮಡಿಯಾಗಿರುವಂಥ ಒಂದು ನಿಯಮ ಆಗುತ್ತೆ ಅಂತ ಹೇಳ್ತಾರೆ. ಇನ್ನು ಒಡೆದು ಹೋಗಿರುವಂತಹ ಫೋಟೋಗಳನ್ನು ಇಟ್ಟು ಮನೆಯಲ್ಲಿ ಪೂಜೆಯನ್ನು ಮಾಡಬಾರ್ದು, ಭಿನ್ನ ಆಗಿರುವಂಥ ವಿಗ್ರಹಗಳನ್ನು ಇಟ್ಟು ಪೂಜೆ ಮಾಡಬಾರ್ದು. ಮತ್ತು ಕೆಲವೊಂದು ಕಡೆ ಹೇಳ್ತಾರೆ ಟೊಳ್ಳಾಗಿರುವಂಥ ವಿಗ್ರಹಗಳನ್ನು ಇಡಬಾರ್ದು, ತುಂಬಿರೋ ವಿಗ್ರಹ ಇರಬೇಕು ಅಂತ ಹೇಳ್ತಾರೆ. ಮತ್ತು ಸಾಣೆ ಕಲ್ಲನ್ನು ಚೂರಾಗಿರೋದು, ಮುರಿದಿರೋದು ಆ ಥರದನ್ನು ಬಳಸಬಾರ್ದು. ಶಂಖ ಭಿನ್ನ ಆಗಿದ್ರೂ ಸಹ ಅದು ಪೂಜೆಗೆ ಬರೋದಿಲ್ಲ ಅಂತ ಹೇಳ್ತಾರೆ. ಈ ರೀತಿಯಾಗಿ ಮತ್ತು ಕನ್ನಡಿನೂ ಅಷ್ಟೇ, ಒಡೆದಿರುವಂಥ ಕನ್ನಡಿಯಲ್ಲಿ ಮುಖವನ್ನು ನೋಡಬಾರ್ದು, ಅದನ್ನು ಮನೆಯಲ್ಲೂ ಸಹ ಇಟ್ಕೋಬಾರ್ದು. ಮತ್ತು ತುಂಬ ಕೊಳಕಾಗಿರುವಂಥ ಕನ್ನಡಿಯಲ್ಲಿ ಮುಖವನ್ನು ನೋಡ್ಕೋಬಾರ್ದು. ಹಾಗಾಗಿ ಆವಾಗವಾಗ ಕನ್ನಡಿಯನ್ನು ಒರೆಸ್ತಾ ಇರಬೇಕು. ಕನ್ನಡಿಯಲ್ಲಿ ಲಕ್ಷ್ಮೀದೇವಿಯ ಸನ್ನಿಧಾನ ಇರುತ್ತೆ. ಹಾಗಾಗಿ ಕನ್ನಡಿ ಎಷ್ಟು ಶುಭ್ರವಾಗಿ ಇರುತ್ತೋ ನಿಮ್ಮ ಮನೆಯಲ್ಲಿ ಅಷ್ಟು ಲಕ್ಷ್ಮೀ ದೇವಿಯ ಕಟಾಕ್ಷ ಇರುತ್ತೆ. ಮತ್ತು ಕನ್ನಡಿಯನ್ನು ಯಾವ ದಿಕ್ಕಿಗೆ ಹಾಕಬೇಕು ಅಂದರೆ ಪೂರ್ವಕ್ಕೆ ಹಾಕಬೇಕು ಅಥವಾ ಉತ್ತರಕ್ಕೆ ಹಾಕಬೇಕು. ದಕ್ಷಿಣ ದಿಕ್ಕಿಗೆ ಮಾತ್ರ ಕನ್ನಡಿಯನ್ನು ಯಾರೂ ದಯವಿಟ್ಟು ನೋಡ್ಕೋಬೇಡ್ರಿ, ಪಶ್ಚಿಮಕ್ಕೂ ಹಾಕಬೇಡ್ರಿ, ಒಳ್ಳೆಯದಲ್ಲ. ದಕ್ಷಿಣಕ್ಕಂತೂ ತುಂಬ ಡೇಂಜರಸ್, ಹಾರ್ಟಿಗೆ ಹೊಡೆಯುತ್ತೆ ಅದು. ಹಾಗಾಗಿ ದಕ್ಷಿಣ ದಿಕ್ಕಿನ ಕನ್ನಡಿಯನ್ನು ದಯವಿಟ್ಟು ಯಾರೂ ನೋಡ್ಕೋಬೇಡ್ರಿ. ನಿಮ್ಮ ಮನೆಯಲ್ಲಿದೆ ಅಂದರೆ ತಕ್ಷಣ ಅದನ್ನು ತೆಗೆದುಬಿಡ್ರಿ, ಅಥವಾ ಅದನ್ನು ಕವರ್ ಮಾಡಿ ಮುಚ್ಚಾಕ್ಬಿಡ್ರಿ. ಗೋಡೆಗೇನಾದರೂ ಹಾಕ್ಸಿದ್ರೆ, ಬೀರುಗಳಿದ್ದರೆ ದಯವಿಟ್ಟು ನೋಡ್ಕೋಬೇಡ್ರಿ. ಉತ್ತರ ದಿಕ್ಕಿಗೆ ಮುಖವನ್ನು ಮಾಡಿ ಬೀರುಗಳನ್ನು ಇಟ್ಕೊಳ್ರಿ. ನೀವು ದಕ್ಷಿಣಕ್ಕೆ ಬೆನ್ನು ಮಾಡಿ ಉತ್ತರಕ್ಕೆ ಮುಖ ಇರಬೇಕು ಬೀರು, ಆ ಥರ ಇಟ್ಕೊಳ್ರಿ. ಇನ್ನು ಕನ್ನಡಿಗಳನ್ನು ಹೇಳಿದ್ನೆಲ್ಲ ಪೂರ್ವ ಮತ್ತು ಉತ್ತರಕ್ಕೆ ಹಾಕ್ಕೊಳ್ಳೋದು ತುಂಬ ಒಳ್ಳೆಯದು. ಮತ್ತು ಪ್ರತಿಯೊಬ್ಬ ಸುಮಂಗಲ ಸ್ತ್ರೀಯರು ಸಹ ತುಳಸಿ ಪೂಜೆಯನ್ನು ತಪ್ಪದೇ ಮಾಡಬೇಕು. ಪುಟ್ಟ ಮಕ್ಕಳು ಸಹ ಮಾಡ್ಕೋಬೇಕು. ಹೆಣ್ಣು ಮಕ್ಕಳು ಸಾಯಂಕಾಲ ತುಳಸಿಗೆ ಅರಿಶಿನ ಕುಂಕುಮ ಹಚ್ಚೋದು, ಬೆಳಗ್ಗೆ ತುಳಸಿ ಪೂಜೆಯನ್ನು ಮಾಡಿ ತುಳಸಿ ತೀರ್ಥವನ್ನು ತಗೊಳ್ಳೋದು, ಇದು ತುಂಬ ಶ್ರೇಷ್ಠವಾದದ್ದು, ಕಂಪಲ್ಸರಿ ಮಾಡಬೇಕಾದದ್ದು. ಮತ್ತು ತುಳಸಿ ಗಿಡಕ್ಕೆ ಆಚಮನ ಮಾಡಿದ್ದಂತಹ ನೀರು, ಅರ್ಘ್ಯವನ್ನು ಕೊಟ್ಟಂತಹ ನೀರು, ಎಂಜಲಾದಂಥ ನೀರನ್ನು ತುಳಸಿ ಗಿಡಕ್ಕೆ ಹಾಕಬಾರ್ದು. ಮನೆಗಳಲ್ಲಿ ಸಂಧ್ಯಾವಂದನೆ ಮಾಡ್ತಾ ಇರ್ತಕ್ಕಂಥ ಪುರುಷರು ನೀವು ಮಾಡಿದಂಥ ಸಂಧ್ಯಾವಂದನೆಯ ನೀರನ್ನು ತುಳಸಿ ಗಿಡದಲ್ಲಿ ಹಾಕಬಾರ್ದು. ಬೇರೆ ಗಿಡಕ್ಕೆ ಹಾಕ್ಬೋದು, ತೊಂದರೆ ಇಲ್ಲ, ತುಳಸಿ ಗಿಡದಲ್ಲಿ ಮಾತ್ರ ಹಾಕಬಾರ್ದು. ಮತ್ತು ನಾವೇನಾದರೂ ಪೂಜೆಯನ್ನು ಮಾಡಿದಾಗ ಅರ್ಘ್ಯ ಕೊಟ್ಟಿರ್ತೀವಿ, ಆಚಮನವನ್ನು ಮಾಡಿರ್ತೀವಿ, ಅಂಥ ನೀರನ್ನು ತುಳಸಿ ಗಿಡಕ್ಕೆ ಹಾಕಬಾರ್ದು, ಅದು ಎಂಜಲ್ ನೀರು ಅಂತ ಅನಿಸ್ಕೊಳ್ಳುತ್ತೆ, ಹಾಗಾಗಿ ಹಾಕಬಾರ್ದು. ಮತ್ತು ಇನ್ನೊಂದು ಏನು ಹೇಳ್ತಾರೆ ಅಂದರೆ, ತುಳಸಿ ಸಸಿ ಹುಟ್ಟಿದ ಮೇಲೆ ಅಥವಾ ನಾವು ಪುಟ್ಟದಾಗಿರುವಂಥ ಬೀಜ ಹಾಕಿದ ಮೇಲೆ ತುಳಸಿ ಬರುತ್ತಲ್ಲ ಕೆಲವೊಂದು ಸಲ, ಆ ಥರ ಸಣ್ಣದಾಗಿರುವಂಥ ಸಸಿ ಪೂಜೆಗೆ ಯೋಗ್ಯ ಅಲ್ಲ ಅಂತಾರೆ. ಅಂದರೆ ಒಂದು 3 ತಿಂಗಳಾದರೂ ಆಗಿರಬೇಕು ಆ ತುಳಸಿ ಸಸಿ ನೆಟ್ಟುಬಿಟ್ಟು, ಅಥವಾ ತುಳಸಿ ಬೀಜವನ್ನು ಹಾಕಿ ಸಣ್ಣ ಸಣ್ಣದಾಗಿ ಮೊಳಕೆ ಬಂದು ತುಳಸಿ ಬಂದಿರುತ್ತಲ್ಲ, ಒಂದು 3 ತಿಂಗಳು ಆದರೆ ಮಾತ್ರ ಅದು ಪೂಜೆಗೆ ಯೋಗ್ಯ ಅಂತ ಕರೆಸ್ಕೊಳ್ಳುತ್ತೆ ಅಂತ ಕೆಲವೊಂದು ಕಡೆ ಹೇಳ್ತಾರೆ. ನಾವು ಏನೇ ಮಾಡಲಿ ನಮ್ಮ ಕರ್ತವ್ಯಗಳನ್ನು ಮಾಡುವುದರ ಬಗ್ಗೆ ನಾವು ಸದಾ ಎಚ್ಚರದಿಂದ ಇರಬೇಕು, ತಿಳ್ಕೋಬೇಕು. ನಮಗೆ ಗೊತ್ತಿಲ್ವೋ ಯಾರನ್ನಾರು ಕೇಳಿ ತಿಳ್ಕೋಬೇಕು, ಎಲ್ಲರೂ ಓದಿ ತಿಳ್ಕೋಬೇಕು. ಒಟ್ಟಿನಲ್ಲಿ ನಾವು ಮಾಡುವಂಥ ಕರ್ತವ್ಯಗಳ ಬಗ್ಗೆ ನಮಗೆ ಎಚ್ಚರಿಕೆ ಇದ್ದು ನಾವು ಮುಂದಿನ ಹೆಜ್ಜೆಗಳನ್ನು ಇಡಬೇಕಾಗತ್ತೆ. ತಪ್ಪಾಗಿ ಮಾಡೋದು, ತಿಳ್ಕೊಳ್ಳದೆ ಮಾಡೋದು, ತಪ್ಪಾಗಿ ಇನ್ನೊಬ್ಬರಿಗೆ ಹೇಳೋದು, ಇದರಿಂದನೂ ಅನರ್ಥಗಳಾಗುತ್ತೆ ಅಂತ ಹೇಳ್ತಾರೆ. ಮತ್ತು ಯಾವ ಕಾಲದಲ್ಲಿನೋ ಏನೇನೇನೇನೋ ಆಚರಣೆಗಳನ್ನು ಮಾಡೋದು, ಇದು ಕಾಲೋಚಿತ ಆಚರಣೆಗಳು ಅಂತ ಹೇಳ್ತಾರೆ. ತಿಳ್ಕೊಂಡು ಆಚರಣೆಯನ್ನು ಮಾಡಬೇಕು. ಶಾಸ್ತ್ರ ಏನು ಹೇಳಿದೆ, ಶಾಸ್ತ್ರದ ಮಾರ್ಗದರ್ಶನ ಏನಿದೆ ತಿಳ್ಕೊಂಡು ನಾವು ಆಚರಣೆಯನ್ನು ಮಾಡಬೇಕು. ಸ್ವತಃ ನಾವೇ ನಿರ್ಧಾರವನ್ನು ಮಾಡಿ ಆಚರಣೆಗಳನ್ನು ಮಾಡಬಾರ್ದು. ಆದಷ್ಟು ನಾವು ಬಂದಂಥ ಮನೆಯ ಒಂದು ಪದ್ಧತಿ, ರೀತಿ, ನಿಯಮಗಳು ಮತ್ತು ಅಲ್ಲಿರುವಂಥ ಪದ್ಧತಿಗಳು ಏನಿದೆಯೋ ಅದನ್ನೇ ಆಚರಣೆಯನ್ನು ಮಾಡಬೇಕು. ನಮಗೇನು ತಿಳಿಯುತ್ತೋ ನಾವು ಸ್ವತಃ ಅದನ್ನು ಮಾಡೋದಲ್ಲ. ಹಿರಿಯರು ಹಿಂದಿನಿಂದಲೂ ನಮ್ಮ ಮನೆಯಲ್ಲಿ, ನಾವು ಮದುವೆಯಾಗಿ ಬಂದಿರುವಂಥ ಮನೆಯಲ್ಲಿ ಹಿರಿಯರು ಹೇಗೆ ಆಚರಣೆಯನ್ನು ಮಾಡ್ತಾ ಬರ್ತಾರೋ ಅದೇ ಪದ್ಧತಿಯನ್ನು ಆಚರಿಸಬೇಕೇ ವಿನಃ
ನಾವು ಬೇರೆಯವರು ಏನೋ ಹೇಳ್ತಾರೆ ಅಂತ ಹೊಸದಾಗಿ ಏನೋ ಒಂದು ಮಾಡೋಂಥದ್ದಲ್ಲ, ಇದು ಒಳ್ಳೆಯದಲ್ಲ ಅಂತ ಹೇಳ್ತಾರೆ. ಇನ್ನು ದೇವರಿಗೆ ಮಾಡಿದಂಥ ಮಂಗಳಾರತಿಯನ್ನು ಬಲಗೈಯಿಂದ ಮಾತ್ರ ತೆಗೆದುಕೊಳ್ಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಆರ್ತಿಕ್ಯ ಗ್ರಹಣೇ ಕಾಲೇ ಏಕಹಸ್ತೇನ ಯೋಜಯೇತ್ ಯದಿ ಹಸ್ತ ದ್ವಯೇನೈವ ಮಮ ದ್ರೋಹಿನ ಸಂಶಯ ಅಂತ ಹೇಳ್ತಾರೆ. ಅಂದರೆ ವರಾಹದೇವರು ಹೇಳಿದಂತಹ ಮಾತು ಇದು. ಏನು? ದೇವರಿಗೆ ಮಾಡಿದಂತಹ ಮಂಗಳಾರತಿಯನ್ನು ಬಲಗೈಯಿಂದ ಮಾತ್ರ ತಗೋಬೇಕು. ಮೊದಲು ತಲೆಗೆ ತಗೋಬೇಕು, ನಂತರ ಹೃದಯಕ್ಕೆ ಅದನ್ನು ಸ್ಪರ್ಶ ಮಾಡಿಸ್ಬೇಕು, ನಂತರ ನಾಭಿಯ ಎಡಭಾಗದಲ್ಲಿ ಸ್ಪರ್ಶವನ್ನು ಮಾಡಿ ಹೀಗೆ ತಗೋಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಕೆಲವೊಬ್ಬರು ಎರಡೆರಡು ಕೈಯಿಂದ ಮಂಗಳಾರತಿಗಳನ್ನು ತಗೊತಾ ಇರ್ತಾರೆ. ಹಾಗೆ ಮಾಡಬಾರ್ದು. ಶಾಸ್ತ್ರ ಹೇಳಿರೋದು ಒಂದೇ ಕೈಯಿಂದನೇ ಮಂಗಳಾರತಿಯನ್ನು ಸ್ವೀಕಾರ ಮಾಡಬೇಕು ಅಂತ ಹೇಳ್ತಾರೆ. ಇನ್ನು ನಾವು ದಿನನಿತ್ಯ ಪೂಜೆಗೆ ಬಳಸುವಂತಹ ಮಂತ್ರಾಕ್ಷತೆಯನ್ನು ಯಾವತ್ತು ಮಾಡ್ಕೋಬೇಕು ಅಂತಂದರೆ, ಒಳ್ಳೆಯ ಹಬ್ಬದ ದಿನಗಳಲ್ಲಿ ಮಂತ್ರಾಕ್ಷತೆಗಳನ್ನು ಕಲಸಿ ಇಟ್ಕೋಬೇಕು. ಯುಗಾದಿ ಹಬ್ಬದ ದಿನ, ಮತ್ತು ಅಕ್ಷಯ ತೃತೀಯ ದಿನ, ವಿಜಯದಶಮಿ ದಿನ, ದೀಪಾವಳಿ ಪಾಡ್ಯ ದಿನ, ಹೀಗೆ ಕೆಲವೊಂದು ಮಂಗಳಕರವಾದಂಥ ದಿನಗಳು ಅಂತ ಇರುತ್ತೆ ಹಬ್ಬಗಳನ್ನು ಮಾಡಲಿಕ್ಕಾಗಿ. ಅಂತಹ ದಿನಗಳಲ್ಲಿ ನಾವು ಮಂತ್ರಾಕ್ಷತೆಯನ್ನು ಜಾಸ್ತಿಯಾಗಿ ಕಲಸಿ ಇಟ್ಕೊಂಡ್ರೆ ತುಂಬ ದಿನ ಬರುತ್ತೆ. ತುಪ್ಪವನ್ನು ಹಾಕಿ ಸ್ವಲ್ಪ ಅರಿಶಿನ ಮತ್ತು ಕುಂಕುಮ ಜಾಸ್ತಿ ಹಾಕಬೇಕು. ಸುಮ್ಮನೆ ಶಾಸ್ತ್ರಕ್ಕೆ ಒಂಚೂರು ಅರಿಶಿನವನ್ನು ಹಾಕಿ ತುಪ್ಪವನ್ನು ಹಾಕಿ ತುಪ್ಪದಲ್ಲಿನೇ ಮಂತ್ರಾಕ್ಷತೆಯನ್ನು ಕಲಿಸ್ಬೇಕು. ನಾನು ಇದಕ್ಕೊಂದು ವಿಡಿಯೋ ಮಾಡಿದ್ದೀನಿ, ಮಂತ್ರಾಕ್ಷತೆಯನ್ನು ಹೇಗೆ ಕಲಿಸ್ಬೇಕು ಅಂತ, ಅದನ್ನು ಚೆಕ್ ಮಾಡ್ಕೊಳ್ರಿ, ಸಿಗುತ್ತೆ. ಮತ್ತು ಯಾವತ್ತೂ ನಾವು ಕೈಯಿಂದ ಉಜ್ಜಿ ಗಟ್ಟಿಯಾಗಿ ಮಂತ್ರಾಕ್ಷತೆಗಳನ್ನು ಕಲಿಸ್ಬಾರ್ದು. ಯಾವುದೇ ಒಂದು ಅಕ್ಕಿ ಕಾಳು ಸಹ ಮುರಿದಿರಬಾರ್ದು, ಇಡಿಯಾಗಿ ಇರಬೇಕು ಅಕ್ಕಿ ಕಾಳು. ಅಂತಹದ್ದನ್ನೇ ದೇವರಿಗೆ ಏರಿಸಬೇಕು ನಾವು. ಹಾಗಾಗಿ ಸ್ವಚ್ಛವಾದಂಥ ಅಕ್ಕಿ ಹುಳ ಆ ಥರದ್ದೇನೂ ಇರಬಾರ್ದು, ನೋಡಿಕೊಂಡು ಕ್ಲೀನಾಗಿರೋದು. ಫಸ್ಟು ನಾವು ತಂದ ತಕ್ಷಣ ಅಕ್ಕಿಯನ್ನು ಊಟಕ್ಕೆ ಬಳಸೋ ಬದಲು ಒಂದು ಕವರಲ್ಲಿ ಹಾಕಿ ಇಟ್ಕೊಂಡು ಮಂತ್ರಾಕ್ಷತೆಗಾಗಿ ಫಸ್ಟು ದೇವರಿಗಾಗಿ ಬಳಸಿ ನಂತರ ನಾವು ತಿನ್ನಲಿಕ್ಕೆ ಬಳಸೋದು ತುಂಬ ಉತ್ತಮ ಅಂತ ಹೇಳ್ತೀನಿ. ಹಾಗಾಗಿ ಒಳ್ಳೆಯ ದಿನಗಳನ್ನು ನೋಡಿ, ಶುಭ ದಿನಗಳನ್ನು, ಅಕ್ಷಯ ತೃತೀಯ ಇನ್ನೇನು ಹತ್ತಿರ ಬರ್ತಾ ಇದೆ. ಯಾರ್ಯಾರು ಮಂತ್ರಾಕ್ಷತೆಯನ್ನು ಕಲಿಸ್ಕೋಬೇಕು ಅವತ್ತಿನ ದಿವಸ ಕಲಿಸಿ ಇಟ್ಕೊಳ್ರಿ ದೇವರ ಪೂಜೆಗಾಗಿ. ಇನ್ನು ದೇವರ ಪೂಜೆಗಾಗಿ ಬಳಸುವಂಥ ಪಾತ್ರೆಗಳು ಶುದ್ಧವಾಗಿ ಇರಬೇಕು. ಮತ್ತು ಸಂಧ್ಯಾ ವಂದನೆ ಮಾಡುವಂಥ ಪಾತ್ರೆಗಳು ಗಂಡಸರು ಅದೂ ಅಷ್ಟೇ ಶುದ್ಧವಾಗಿರಬೇಕು. ನೀರಿನಿಂದ ತೊಳೆದು ಅದನ್ನು ಶುದ್ಧಿ ಮಾಡಿ ದಿನನಿತ್ಯ ಬಳಸಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಇನ್ನು ದೇವರ ಗೌರಿ ಪೂಜೆಗಳು ಮುಗಿದ ನಂತರ ದೇವರ ಮನೆ ಬಾಗಿಲನ್ನು ಹಾಕಬೇಕು ಅಂತ ಶಾಸ್ತ್ರ ಹೇಳುತ್ತೆ. ನೋಡಿರಿ, ನಾನು ನಿಮಗೆ ಇದ್ರ ಬಗ್ಗೆ ಹಿಂದೆ ಒಂದು ಸಲ ತಿಳಿಸಿದ್ದೆ. ನನಗೆ ಇದ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ ಅಂತ ಹೇಳಿದ್ದೆ ನಿಮಗೆ. ಕೆಲವರು ಹಾಕಬೇಕು ಅಂತಾರೆ, ಕೆಲವರು ಹಾಕಬಾರ್ದು ಅಂತಾರೆ ಅಂತ ಹೇಳಿ ನಾನು ತುಂಬ ಕಡೆ ಸರ್ಚ್ ಮಾಡಿ ಕೆಲವೊಂದು ಪುಸ್ತಕಗಳನ್ನು ಓದಿ ತಿಳ್ಕೊಂಡಿದ್ದೀನಿ. ದೇವರ ಮತ್ತು ಗೌರಿ ಪೂಜೆಗಳನ್ನು ಮಾಡ್ಕೊಂಡ ಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ದೇವರ ಮನೆ ಬಾಗಿಲನ್ನು ಹಾಕಬೇಕು ಅಂತ ಶಾಸ್ತ್ರ ಹೇಳುತ್ತಂತೆ. ಹಾಗಾಗಿ ನಾನು ಸಹ ಇದನ್ನು ಪಾಲನೆಯನ್ನು ಮಾಡ್ತಾಯಿದ್ದೀನಿ. ಕೆಲವೊಂದು ನನಗೂ ಗೊಂದಲಗಳಿರುತ್ತೆ, ಒಬ್ಬೊಬ್ಬರು ಒಂದೊಂದು ಹೇಳ್ತಾರೆ ಮಾಡಬೇಕಾ ಮಾಡಬಾರ್ದಾ ಅಂತ ಹೇಳಿ. ಕೆಲವೊಂದು ಕಡೆ ಓದಿ ತಿಳ್ಕೊಂಡಾಗ ನಮಗೂ ಸಹ ಸ್ಪಷ್ಟನೆ ಸಿಗುತ್ತೆ. ಅದಕ್ಕೋಸ್ಕರ ನಿಮಗೆ ತಿಳಿಸ್ತಾ ಇದ್ದೀನಿ. ದೇವರ ಮನೆ ಬಾಗಿಲನ್ನು ಹಾಕ್ಬೋದಂತೆ. ಪೂಜೆ ಅದು ಎಲ್ಲ ಮುಗಿದ ಮೇಲೆ ದೇವರ ಮನೆ ಬಾಗಿಲನ್ನು ಹಾಕ್ಬೋದು. ಇನ್ನು ಗೌರಿ ಪೆಟ್ಟಿಗೆಯನ್ನು ನಾವು ಎಲ್ಲಿ ಇಟ್ಕೋಬೇಕು ಅಂದರೆ, ದೇವರ ಮಂಟಪ ಏನಿರುತ್ತೋ ಅದರ ಪಕ್ಕದಲ್ಲಿನೇ ಗೌರಿ ಇರಬೇಕು ಅಂತ ಹೇಳ್ತಾರೆ. ದೂರ ಎಲ್ಲೋ ದೇವರ ಒಂದು ಕಡೆ ಗೌರಿ ಎಲ್ಲೋ ಒಂದು ಕಡೆ ಹಾಗಿಡೋದಲ್ಲ, ದೇವರ ಮಂಟಪದ ಪಕ್ಕದಲ್ಲಿನೇ ಗೌರಿ ಸಹ ಇರಬೇಕು. ದಿನನಿತ್ಯವಾಗಿ ಸ್ತ್ರೀಯರು ಗೌರಿ ಪೆಟ್ಟಿಗೆ ಪೂಜೆಯನ್ನು ಮಾಡ್ಕೋಬೇಕು, ತುಂಬ ಶ್ರೇಷ್ಠವಾದದ್ದು. ಹಾಗಾಗಿ ದೇವರ ಪಕ್ಕದಲ್ಲಿನೇ ಗೌರಿ ಪೆಟ್ಟಿಗೆ ಇರಬೇಕು ಅಂತ ಹೇಳ್ತಾರೆ. ಇನ್ನು ದೇವರ ದೀಪವನ್ನು ಹಚ್ಚುವಾಗ, ರಂಗೋಲಿ ಹಾಕುವಾಗ ಬೇರೆಯವರ ನೆರಳು ಬೀಳಬಾರ್ದು ಅಂತ ಹೇಳ್ತಾರೆ. ಈಗ ದೀಪವನ್ನು ಹಚ್ತಾ ಇರ್ತೀವಿ, ಯಾರೋ ಬಂದು ನಿಂತ್ಕೊಂಡ್ಬಿಡೋದು, ಅಥವಾ ರಂಗೋಲಿಗಳನ್ನು ಹಾಕ್ತಾ ಇರ್ತೀವಿ, ಇನ್ಯಾರೋ ಬಂದು ನಿಂತ್ಕೊಂಡು ಅವ್ರ ನೆರಳು ಅದರ ಮೇಲೆ ಬೀಳಬಾರ್ದು ಅಂತ ಹೇಳ್ತಾರೆ. ನೋಡಿರಿ, ರಂಗೋಲಿಗೆ ಎಷ್ಟು ಮಹತ್ವ ಇದೆ ಅಂತ ನೋಡಿರಿ. ರಂಗನೊಲಿವನು ರಂಗೋಲಿಗೆ ಅಂತ ಹೇಳ್ತಾರೆ. ಪ್ರತಿಯೊಂದು ರಂಗೋಲಿಗೂ ಸಹ ತುಂಬ ವಿಶೇಷವಾದಂಥ ಶಕ್ತಿ ಇರುತ್ತೆ ಸ್ನೇಹಿತರೆ. ರಂಗೋಲಿಯಿಂದನೇ ನಾವು ತುಂಬ ಕಾರ್ಯಗಳ ಸಿದ್ಧಿಯನ್ನು ಮಾಡ್ಕೋಬೋದು ಅಲ್ವಾ. ಎಷ್ಟು ರಂಗೋಲಿಗಳನ್ನು ಹೇಳ್ಕೊಟ್ಟಿದ್ದೀನಿ ನಿಮಗೆ ನಾನು. ತುಂಬ ಉಪಕಾರಿಯಾದಂಥದ್ದು ರಂಗೋಲಿ. ಹಾಗಾಗಿ ನೋಡಿರಿ, ಯಾರ ನೆರಳು ಬಿದ್ದರೂ ಸಹ ರಂಗೋಲಿ ದೀಪ ಇದೆಲ್ಲನೂ ಅಶುದ್ಧಿ ಆಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ರಂಗೋಲಿ ಹಾಕುವಾಗ ಬೇರೆಯವರ ನೆರಳು ಅದರ ಮೇಲೆ ಬೀಳಬಾರ್ದು. ದೇವರ ಮೇಲೆ ಬಿದ್ದರೆ ದೇವರ ಸನ್ನಿಧಾನ ಅಲ್ಲಿ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ನಮ್ಮ ನೆರಳು ಸಹ ದೇವರ ಮೇಲೆ ಬೀಳಬಾರ್ದು. ಹಾಗೆ ನೋಡಿಕೊಂಡು ಕೂತ್ಕೊಂಡು ರಂಗೋಲಿ ಹಾಕೋದಾಗಲಿ, ದೀಪ ಹಚ್ಚೋದಾಗಲಿ, ಕೆಲವೊಬ್ಬರು ನಿಂತುಕೊಂಡು ದೀಪಗಳನ್ನು ಹಚ್ತಾರೆ. ಆದಷ್ಟು
ಕೂತು ದೀಪ ಹಚ್ಚೋದು ತುಂಬ ಉತ್ತಮ. ಮತ್ತು ಕೆಲವ್ರ ಮನೆಗಳಲ್ಲಿ ಅಡ್ಜಸ್ಟ್ ಇರೋದಿಲ್ಲ, ಮೇಲೆ ಎಲ್ಲೋ ಇಟ್ಟಿರ್ತಾರೆ ದೇವರುಗಳನ್ನು. ಹಾಗಾಗಿ ಸ್ವಲ್ಪ ದೂರದಿಂದ ನಿಮ್ಮ ನೆರಳು ದೇವರಿಗೆ ಬೀಳದೇ ಇರೋ ಥರ ನೋಡಿಕೊಂಡು ದೇವರ ದೀಪವನ್ನು ಹಚ್ಚಿರಿ. ದೇವ್ರ ಮೇಲೂ ಸಹ ನಿಮ್ಮ ನೆರಳನ್ನು ಹಾಕಬೇಡ್ರಿ, ದೂರದಿಂದ ದೇವ್ರ ದೀಪ ಹಚ್ಚೋದನ್ನು ಮಾಡಿಕೊಳ್ಳ್ರಿ. ಸ್ನೇಹಿತರೆ, ಇದಿಷ್ಟು ಕೆಲವೊಂದು ವಿಧಿ ನಿಯಮಗಳನ್ನು ನಿಮಗೆ ತಿಳಿಸಿದ್ದೀನಿ, ಯಾವುದನ್ನು ಮಾಡಬೇಕು ಯಾವುದನ್ನು ಮಾಡಬಾರ್ದು ಅಂತ. ಇನ್ನೊಂದಷ್ಟು ಇದ್ದಾವೆ, ನಿಮಗೆ ಮುಂದಿನ ವೀಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಂತೆ. ಮತ್ತು ಮುಂದಿನ ವೀಡಿಯೋ ಒಟ್ಟಿಗೆ ಸಿಗ್ತೀನಿ. ಹರೇ ಶ್ರೀನಿವಾಸ.